FIR ಆಗುವ ಕ್ವಶನ್ ಇಲ್ಲ. ಇಲ್ಲಿ FIR ಲೋಕಾಯುಕ್ತದಲ್ಲಿ ನಾನು ನಿಮಗೆ 2015 ಅಲ್ಲಿ ತದನಂತರನೂ ಕೂಡ ಅದರಲ್ಲಿ ಅಕ್ಯೂಸ್ಡ್ ಆಗಿರುವಂತದ ಯಡಿಯೂರಪ್ಪನವರು ಕೂಡ ಮುಖ್ಯಮಂತ್ರಿಗಳು ಇನ್ನೊಮ್ಮೆ ಆಗ್ತಾರೆ. ಆ ಕೇಸು ಅಲ್ಲೇ ಲೋಕಾಯುಕ್ತದಲ್ಲಿರುತ್ತೆ. ಇನ್ನು ಹಂಗೇ ಇದೆ. ಹೈಕೋರ್ಟ್ ಅಲ್ಲಿ 2020 ಹೋದ್ರೆ ಹೈಕೋರ್ಟ್ ರಿಜೆಕ್ಟ್ ಮಾಡುತ್ತೆ. ನೋ, ಇಟ್ಸ್ ಎ ವೆರಿ ಸೀರಿಯಸ್ ಕೇಸು ಅಂತ ಹೇಳುತ್ತೆ. ನೀವು ಹೇಳಿದ್ರಲ್ಲ ಕಾಂಪನ್ಸೇಷನ್ ಆಗಿದೆ ಅಂತ, 16-2 ಆಗಿ ಕಾಂಪನ್ಸೇಷನ್ ಆಗಿದೆ. 1976 ಮ್ಯಾಟರ್ ನಾನು ಮಾತಾಡ್ತಾ ಇದ್ದೀನಿ. 2007 GP ಆಗುತ್ತೆ, 10 ಡಿನೋಟಿಫೈ ಆಗುತ್ತೆ. ನಾವು ಸೇಮ್ ಪರ್ಸನ್ ಮೋದಿ ಗೌರ್ಮೆಂಟ್ ಕರಪ್ಷನ್ ಫ್ರೀ ಗೌರ್ಮೆಂಟಲ್ಲಿ ಉಕ್ಕಿನ ಮಂತ್ರಿ ಆಗವ್ರೆ. ಆ್ಯಂಡ್ ಅವ್ರದ್ದೇ ಪಾರ್ಟಿ ರಥಯಾತ್ರೆಗೆ ಹೊರಟಿದ್ದಾರೆ. ಐ ಫೀಲ್ ಶೇಮ್. ನಾನು ಹೇಳ್ತೀನಿ, ಲಾ ಅಂತ ಹೇಳಿದ್ರೆ ನೀವೇನಾದ್ರೂ ಹೇಳ್ತಾ ಇದ್ರೆ ನಾವು ಕರಪ್ಷನ್ ಫ್ರೀಗೆ ಅಂತ ಓಡಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಿಮ್ಮ ಒಂದು ಯಾತ್ರೆಯನ್ನು ನೀವು BJP ಅವರು ಸೇರ್ಕೊಂಡ್ಬಿಟ್ಟು ಬೆಂಗಳೂರು ಟು ಕೇತಗನಹಳ್ಳಿ ಮಾಡಿ, ಕೇತಗನಹಳ್ಳಿ ಒಂದು ಮಾಡಿ. ಐ ಅಪ್ರಿಷಿಯೇಟ್. ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಐ ಆಮ್ ಗಿವಿಂಗ್ ಎ ಕೇಸ್ ಲಾ. ನಾನು ಯಾರು ಅಗೇನ್ಸ್ಟ್ ಅಲ್ಲ. ಐ ಆಮ್ ಗಿವಿಂಗ್ ಎ ಕೇಸ್ ಲಾ. ನಾನು ಕ್ರಿಮಿನಲ್ ಅಂತ ನೀವು ಒಂದು ಬೆರಳನ್ನು ತೋರಿಸುವಾಗ 4 ಬೆರಳು ಏನೇನು ತೋರಿಸ್ತಾ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. 4 ಬೆರಳು ಏನೇನು ತೋರಿಸ್ತಾ ಇದೆ ಅಂತ ಒಂದೊಂದನ್ನು ಹೇಳ್ತಾ ಇದ್ದೀನಿ. ಈ ಫೈಲ್ ಇದೆಲ್ಲ, ಇದು ಒಂದು ಬೆರಳು. ನಾನು ಇನ್ನೊಂದು ಬೆರಳನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ನಾನು 4 ಬೆರಳನ್ನು ತೋರಿಸ್ತಾ ಇದ್ದೀನಿ. ವಾಟ್ ಇಟ್ ಈಸ್ ಶೋಯಿಂಗ್ ಬ್ಯಾಕ್ ಅಂತ. ಆರ್ ದಿಸ್ ಪೀಪಲ್ ಆರ್ ಎಲಿಜಿಬಲ್ ಟು ವಾಕ್. ನೀವು ಹೇಳಿದ್ರಿ ಹಿರೇಮಠ ಅವರ ಬಗ್ಗೆ ಹೇಳಿದ್ರಿ. ಐ ಅಪ್ರಿಷಿಯೇಟ್. ಯು ಆರ್ ಟೇಕನ್ ಎ ವೆರಿ ಗುಡ್ ಕೋಟ್ ಆಫ್ ಹಿರೇಮಠ್. ಸೇಮ್ ಹಿರೇಮಠ್ ಈಸ್ ಫೈಟಿಂಗ್ ಅಗೇನ್ಸ್ಟ್ HD ಕುಮಾರಸ್ವಾಮಿ ಆನ್ ಕೇತಗನಹಳ್ಳಿ ಕೇಸ್. ಈಗ ಕಂಟೆಂಪ್ಟ್ ಪಿಟಿಷನ್ ಹಾಕಿದ್ದಾರೆ. ಎಲ್ಲಿ ನಮ್ಮ ಸೆಕ್ರೆಟರಿಯನ್ನು ಒಂದು ದಿನ ಹೈಕೋರ್ಟಲ್ಲಿ ಕೂರಿಸ್ತಾರೆ. ವಂದನಾರವರು ಕಂಟೆಂಪ್ಟ್ ಪಿಟಿಷನಲ್ಲಿ ಒಂದು ದಿನ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಇನ್ನೂ ಆ್ಯಕ್ಷನ್ ಆಗಿಲ್ಲ ಕುಮಾರಸ್ವಾಮಿ ಅವರ ಫಾರ್ಮ್ ಹೌಸ್ ಮೇಲೆ. ಆ್ಯಂಡ್ ಫಾರ್ ಯುವರ್ ಇನ್ಫಾರ್ಮೇಷನ್, ನಿಮ್ಗೆ ಇಲ್ಲದೇ ಇರ್ಬೋದು, ನೀವು ಅದಕ್ಕಾಗಿ ಒಟ್ಟಿಗೆ ವಾಕ್ ಮಾಡ್ತಾ ಇರ್ಬೋದು. ನಾನು ಕೊಡ್ತಾ ಇದ್ದೀನಿ, ಇವತ್ತು ಹೋಗಿ ಚೆಕ್ ಮಾಡಿ. ಅದು ST ಜಮೀನು. ನೀವು ಏನು ದಲಿತರ ಮೇಲೆ ಇವತ್ತು ಸಿದ್ದರಾಮಯ್ಯನವರ ಬಂದಾಗ ನಿಮಗೆ ಕರುಣೆ ಬಂದ್ಬಿಟ್ಟಿದೆಲ್ಲ, ಅದೇ ಜನಾಂಗದ್ದು, ಅದೇ ದಲಿತರದ್ದು. ಬೆಂಗಳೂರಲ್ಲೂ ಬಿಡದಿಯಲ್ಲೂ ಅದೇ ರೇಟ್ ಇದೆ. ನಾನು ಹೇಳ್ತಾ ಇರೋದು, ಬಿಡದಿಯಲ್ಲಿ ಒಂದು ಸ್ಟಾಪ್ ಮಾಡಿ ಆ SC ಅವರಿಗೂ ನ್ಯಾಯ ಸಿಗ್ಬೇಕಂತ ನಿಮ್ಮ ಪಾದಯಾತ್ರೆಯಲ್ಲಿ BJP ಅಲ್ಲೂ ಒಂದು ಸ್ಟಾಪ್ ಒಂದಿನ ಯಾಕೆ ಕೊಡಬಾರ್ದು ಅಂತ. ಸರ್, ಇದ್ರ ಬಗ್ಗೆ ಆ ಪಕ್ಷದ ನಾಯಕರು ಹಲವಾರು ಬಾರಿ ಕ್ಲಾರಿಫಿಕೇಶನ್ಸ್ ಕೊಟ್ಟಿದ್ದಾರೆ. ನಿಮ್ಮ ಪಕ್ಷದ ನಾಯಕರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಅಲ್ವಾ ಮೇಡಮ್? ಅದು ಬಂದು ತನಿಖೆ ಆಗಿ ಕೊಟ್ಟಿದ್ದಾರೆ. ಇದು ತನಿಖೆ ಆಗ್ಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಯಾಕೆ ತನಿಖೆ ಮಾಡ್ತಾರೆ ನೀವು? ಒಂದು ತನಿಖೆ ಆಗ್ತಿರಲ್ಲ. ಐ ಅಗ್ರಿ ವಿತ್ ಸರ್. ನಾನು ಹೇಳೋದು ಏನು ಗೊತ್ತಾ, ತನಿಖೆ ಆಗ್ತಿರಲ್ಲ, ನೀವು ಹೆಂಗ್ ಸರ್ ಹೇಳ್ತೀರಾ? ನೀವು ಹೇಗೆ ಹೇಳ್ತೀರಾ? ಹೌ ಕ್ಯಾನ್ ಯು ಇದರಲ್ಲಿ ಅವ್ರನ್ನ ಇದು ಮಾಡ್ತೀರಲ್ಲ, ಕ್ಲೀನ್ ಅಂತ ಹೇಳ್ತೀರಾ? Let him come clean. Let him face it. One minute. I totally agree with you. ಎಲ್ಲಿ ತನಿಖೆ ಆಗಿ ಕೋರ್ಟ್ ಹೇಳುತ್ತೆ, ಎಸ್ ದಿಸ್ ಈಸ್ ಆರ್ ದ ಕಲ್ಪ್ರಿಟ್ಸ್. ಒನ್ ಮಿನಿಟ್ ಕಲ್ಪ್ರಿಟ್ಸ್, ಇದರಲ್ಲಿ ಅನ್ಯಾಯ ಆಗಿದೆ, ದಲಿತರಿಗೆ ಅನ್ಯಾಯ ಆಗಿದೆ, ಇದನ್ನು ವಶಪಡಿಸ್ಕೊಳ್ಳಿ ಗೌರ್ಮೆಂಟು, ಮುಟ್ಟುಗೋಲಾಗಿ ಅಂತ ಹೇಳ್ತಾ ಇದೆ. ಎಲ್ಲಿ FIR ಆಗಿದೆ, ಕೋರ್ಟ್ ರಿಜೆಕ್ಟ್ ಮಾಡಿದೆ ಕ್ವಾಶ್ ಮಾಡೋದನ್ನು 25,000 ದಂಡದೊಂದಿಗೆ, ಅವರು ನಿಮ್ಮ ಕ್ಯಾಬಿನೆಟಲ್ಲಿ ಮಿನಿಸ್ಟರ್ ಆಗಿರ್ಬೋದು. ಅಲ್ಲಲ್ಲ, ನಿಮ್ಮ ಲೆಕ್ಕದಲ್ಲಿ ಇನ್ನು ತನಿಖೆನೇ ಆಗಿಲ್ಲ, ನಿಮಗೊಂದು 4 ಪೇಪರ್ ಸಿಕ್ಕಿದೆ, ಇನ್ನು ಪ್ರೂವ್ ಆಗಿಲ್ಲ, ನೀವು ಪ್ರೊಸೆಸ್ಸಲ್ಲಿ ಇದ್ದೀರಿ ಅಷ್ಟೇ, ನಿಮ್ಮ ಜಾತ್ರೆ ಶುರುವಾಗಿದೆ ಅಷ್ಟೇ. ಅದಕ್ಕಿಂತ ಮುಂಚೆನೇ ನಿಮಗೆ ರಾಜೀನಾಮೆ ಬೇಕು. ಯಾರು ಕಲ್ಪ್ರಿಟ್ ಅಂತ ಪ್ರೂವ್ ಆಗಿದೆ ಇನ್ ದ ಕೋರ್ಟ್ ಆಫ್ ಲಾ. ನೀವು ಹೇಳುವ ಪ್ರಕಾರ ಹಿರೇಮಠ ಅಲ್ಲ, ರಾಕೇಶ್ ಶೆಟ್ಟಿನಲ್ಲ, ಯದುವೀರನಲ್ಲ, ನಟರಾಜನಲ್ಲ. ಕರೆಕ್ಟ್. ಕೋರ್ಟ್ ಆಫ್ ಲಾ as per constitution they are proved guilty. Judgment has come out and the same person is in cabinet in Modi's government. And ನಿಮ್ಮ ಪಾರ್ಟಿ ಅವರನ್ನಲ್ಲಿ ಮಿನಿಸ್ಟರ್ ಮಾಡ್ತಾರೆ. ಇಲ್ಲಿ ಇನ್ನೂ ಕೋರ್ಟ್ ಆಫ್ ಲಾಗೆ ನೀವು ಹೋಗೇ ಇಲ್ಲ. ಯಾವ ಒಬ್ಬ ಅಬ್ರಾಹಂ ಎಂತವನಂತ ಜಗಜ್ಜಾಹಿರಾಗಿದೆ, ಕಂಪ್ಲೇಂಟ್ ಕೊಟ್ಟವನೆ, ಇನ್ನು ನೋಟಿಸ್ ಬಂದಿದೆಲ್ಲ, ದಟ್ ಇಸ್ ಆಲ್ ಪ್ರೊಸೆಸ್. ಐ ಅಗ್ರಿ. ನಾನು ಕೇಳ್ತಾ ಇಲ್ಲ, ನಾನು ಕ್ವಶನ್ ಆಗ್ತಾರೆ ಇವತ್ತು. ಐ ಅಗ್ರಿ ವಿತ್ ಯುವರ್ ಸ್ಟ್ಯಾಂಡ್. ನೀವು BJP ಅವರಾಗಿ
ನೀವು ವಿರೋಧ ಪಕ್ಷದವರಾಗಿ ನೀವು ಬೊಬ್ಬೆ ಹೊಡಿದ್ರಲ್ಲಿ ಏನೂ ತಪ್ಪಿಲ್ಲ. ನಾನು ಅದನ್ನು ಹುಡುಕ್ತಾ ಇಲ್ಲ. ಜನರ ಧ್ವನಿನ ನಾವು ಜನರಿಗೆ ತಲುಪಿಸ್ತಾ ಇದ್ದೀವಿ. ನಾನೇನು ಹೇಳ್ತಾ ಇರೋದು, ಜನಗಳಿಗೆ ನ್ಯಾಯ ಅಂತ ಹೇಳಿದ್ರೆ ಇಬ್ಬರಿಗೂ ಒಂದೇ ಆಗಿರೋ, ಒಬ್ಬನಿಗೆ ಸುಣ್ಣ ಒಬ್ಬನಿಗೆ ಬೆಣ್ಣೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಐ ಆಮ್ ಆಸ್ಕಿಂಗ್, ನೈತಿಕತೆ ಒಂದು ಬೆರಳು ತೋರಿಸಿದ್ರಿ, 4 ಬೆರಳು ನಿಮ್ಮ ಕಡೆಗಿದೆ, ಯಾವ ಧೈರ್ಯದಲ್ಲಿ ಪಾದಯಾತ್ರೆ ಮಾಡ್ತೀರಿ ಅಂತ. ಸರ್ ಅದೇ ರೀತಿಗೆ ನಾನು ಒಂದು ಎಕ್ಸಾಂಪಲ್ಸ್ ಕೊಟ್ಬಿಡ್ತೀನಿ ಸರ್. ಅದರಲ್ಲಿ ನಿಮ್ಮ ಮೇಲಕ್ಕೆ ರಾಜ್ಯದಲ್ಲಿ ಈ ನಡುವೆ ಒಂದು SIT ಆಗಿದೆ, ಕೆಲವು ಪ್ರಕರಣಗಳದ್ದು ನಾನು ಹೇಳಕ್ ಹೋಗಲ್ಲ, ನಿಮಗೆ ಗೊತ್ತಿರೋಂಥದ್ದು, ತಾವೇ ಇದು ಮಾಡಿರೋಂಥದ್ದು. ಈ SITನೂ ಆಯ್ತದಲ್ಲಿ. ಆ SITನಲ್ಲಿ ಮಾಧ್ಯಮ ಬಿಂಬಿಸ್ತಾ ಇದ್ದಾಗ ಯಾರ್ಯಾರು ಆರೋಪಿಕ ಸ್ಥಾನದಲ್ಲಿ ಇದ್ರು ಕೋರ್ಟ್ಗೆ ಓಡಿದ್ರು ಸರ್. ಅಲ್ಲಿ ಸುಪ್ರೀಂ ಕೋರ್ಟ್ಗೆ, ಹೈಕೋರ್ಟ್ಗೆಲ್ಲ ಓಡಿದ್ರು ಇದು ತಗೊಳಕ್ಕೆ. ವಾಲ್ಮೀಕಿ ಹಗರಣದಲ್ಲಿ 40 ದಿನ ಆದ್ರೂ nobody was culprit, nobody was corrupt until unless ED entered and CBI entered ಅಂತ ಅವಾಗ ಹೋಗ್ತಾರೆ. What is the difference between the two SITs? This is what ಅಂದ್ರೆ ಈ ಒಂದು ಡಿಫರೆನ್ಸ್, ಕ್ಲೀನ್ ಚಿಟ್ ಕೊಡುವಂತ ಡಿಫರೆನ್ಸ್ ಅಂತ ಬರ್ದಾಗ we doubt the government. That was why it is to be held with the ಬೇರೆ ಒಂದು competent authorities. ಆದರೆ let them investigate and come clean. Who is holding them? Who is holding them? We are not holding them. Sir, ತಾವು ಇನ್ನೊಂದು ತಪ್ಪು ತಿಳ್ಕೊಂಡಿದ್ದೀವಿ. It is not about the one ಸಿದ್ದರಾಮಯ್ಯ ಇಂಡಿವಿಜುವಲ್ ಅಂತ ಅಲ್ಲ, ಹಲವಾರು ಇದೆ. ಯಾವುದೋ ಒಂದನ್ನು ತಗೊಂಡು 14 ಸೈಟ್ ತಗೊಂಡು 3,000 ಕೋಟಿ 5,000 ಕೋಟಿ ಅಂತ ಹೇಳ್ತಾ ಇಲ್ಲ. ಯಾವ್ದು ಇದೆಯೋ ಅದನ್ನಲ್ಲಿ ಎಲ್ಲಾನು ತನಿಖೆ ಮಾಡಿ ಆ ನೈತಿಕ ಒತ್ತು ಇವಾಗ ಬರ್ತಾರೆ ರಾಜಕೀಯದಲ್ಲಿ. ಸರ್ ತಮಾಷೆ ಹೆಸರು HD ಕುಮಾರಸ್ವಾಮಿ ಅವ್ರದ್ದು ಬಂದಿದೆ. ನಾನು ಹೇಳ್ತಾ ಇರೋದು ಅವ್ರ ಪಾರ್ಟಿ, ನಾನು ಫರ್ಗೆಟ್ ಅಬೌಟ್ ಬಿಜೆಪಿ. ನನಗೆ ಹೆಸರು ಬಂದಿಲ್ಲ, ನಾನು ಹೇಳ್ತಾ ಇದ್ದೀನಿ. ನಾನು ಹೆಸರು ನೀವು ಹೇಳ್ತಾ ಇರ್ಬೋದು ನಮ್ಮನ್ನು ಬಿಟ್ಟು ಖಾಲಿ ಏನಕ್ಕೆ JDS ಹೇಳ್ತಾ ಇದ್ರಿ ಅಂತ. ನನಗೆ ಬಂದ ಹೆಸರುಗಳನ್ನು ಮಾತ್ರ ನಾನು ಹೇಳಲಿಕ್ಕೆ ಈಗ HD ಕುಮಾರಸ್ವಾಮಿ ಅವರ ಹೆಸರು ಬಂದಿದೆ, ಲೆಟರ್ ಇದೆ, ರಾಜೀನಾಮೆ ಕೊಡ್ತಾರಾ 2019ಗೆ ಅವರೇ ದೇವೇಗೌಡರ ಹೆಸರಿದೆ, ಸಾರಾ ಮಹೇಶ್ ಅವರ ಹೆಸರಿದೆ, ಎಲ್ಲರ ಹೆಸರಿದೆ. ಎಲ್ಲಿವರೆಗೆ ಅಂದ್ರೆ JSS ಮತ್ತೆ BGS ಅಂತ ಇನ್ಸ್ಟಿಟ್ಯೂಷನ್ಗಳ ಹೆಸರು ಇದೆ. ಆ ಲಿಸ್ಟಿಯಲ್ಲಿ ರಿಲೀಸ್ ಆಗಿದೆಲ್ಲ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ, ಧರ್ಮಾತೀತವಾಗಿ ಮೂಡ ಡಿಸ್ಟ್ರಿಬ್ಯೂಟ್ ಮಾಡಿದೆ. ಹಸಿರು ಸಾಲಿನವನಿಗೂ ಮಾಡಿದೆ, ಕೇಸರಿ ಸಾಲಿನವನಿಗೂ ಮಾಡಿದೆ. ನಿಮಗೆ ಓಪನ್ ಆಗಿ ಹೇಳ್ತಾ ಇದ್ದೀನಿ, ನಾನು ನೋಡಿದ ಲಿಸ್ಟ್ ಪ್ರಕಾರ ಕಮಲ ಚಿಹ್ನೆಗೂ ಆಗಿದೆ, ಕೈ ಚಿಹ್ನೆಗೂ ಆಗಿದೆ, ತೆನೆ ಹೊತ್ತ ಮಹಿಳೆಗೂ ಆಗಿದೆ. ನಾನು ಕೇಳ್ತಾ ಇರೋದು ಈಗ, ಈಸ್ ದಿಸ್ ರಿಯಲಿ ಎ ಟಾರ್ಗೆಟ್ ಸಿದ್ದರಾಮಯ್ಯನವರನ್ನು ಟಾರ್ಗೆಟ್ ಮಾಡಿ ಕಾಂಗ್ರೆಸ್ ಅನ್ನು ಒಂದು ಕಡೆ ಸ್ಟೇಟ್ಮೆಂಟ್ ಕೊಡೋದು, ಇದನ್ನು DK ಶಿವಕುಮಾರ್ ಅವರೇ ಮಾಡಿಸ್ತಾ ಇದ್ದಾನೆ ಅಂತ ಒಂದು ಬಾಂಬ್ ಹಾಕ್ಬಿಟ್ಟು ಕಾಂಗ್ರೆಸ್ ಅನ್ನು ಒಡೆಯುವ ಯತ್ನನ ಸಂಚ, ಅಥವಾ ಇಫ್ ಯು ಹ್ಯಾವ್ ಎ ರಿಯಲ್ ಕನ್ಸರ್ನ್ ಆನ್ ಕರಪ್ಷನ್, why only ಸಿದ್ದರಾಮಯ್ಯ, why not others? ಸರ್ ತಾವು ಇವಾಗ ವೈ ನಾಟ್ ಅದರ್ಸ್ ಅಂತಂದ್ರೆ ಸದನದಲ್ಲಿ ಬೇರೆ ಬೇರೆ ವಿಷಯನೂ ತಗೊಂಡಿದ್ದಂತದನ್ನ ತಾವು ಗಮನಿಸಿದ್ದೀರಾ ಅಂತ ಕಾಣುತ್ತೆ. ಬೇರೆ ಬೇರೆ ಕರಪ್ಷನ್ಸ್ ವಿಷಯಗಳು ಮೇಡಮ್ ಹೇಳ್ತಾ ಇರೋಂಥದ್ದು, ಕರಪ್ಷನ್ಸ್ ವಿಷಯ. ಆಮೇಲೆ ಫೈನಾನ್ಸ್ ಮಿನಿಸ್ಟ್ರಿ ವಾಲ್ಮೀಕಿ ಹಗರಣದಲ್ಲಿ ಈಸ್ ರೆಸ್ಪಾನ್ಸಿಬಲ್ ಅಲ್ವಾ? ಅದನ್ನ ಮಾಡ್ತಾ ಇರೋಂಥದ್ದು ಅದನ್ನ ಅಂದ್ರೆ ನೀವು ಮೇಡಮ್ ನಾವು ಬಿಕಾಸ್ ಸಿದ್ದರಾಮಯ್ಯ ಇಸ್ ಹೆಡಿಂಗ್ ದ ಗವರ್ಮೆಂಟ್, ಹೆಡಿಂಗ್ ದ ಕಾಂಗ್ರೆಸ್ ಗವರ್ಮೆಂಟ್. ಯಾವ ಕ್ಷೇತ್ರದಲ್ಲಿ SC/SP ದುಡ್ಡು ಎಲ್ಲಿ ಇದಾಯ್ತು? ಯಾವ್ದು ಗ್ಯಾರಂಟಿ ಬಳಸ್ಕೊಂಡ್ರಿ? ವಾಲ್ಮೀಕಿ ದುಡ್ಡು, ಅದನ್ನೇ ನಾವು ಹೇಳ್ತಾ ಇರೋಂಥದ್ದು. ಪ್ರೂವ್ನೇ ಆಗದೆ ಹೆಂಗ್ ರಾಜೀನಾಮೆ ಕೇಳ್ತೀರಾ ನೀವು? ನಾವು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀವಿ. ಒಂದು ಪ್ರಶ್ನೆ, ಯಡಿಯೂರಪ್ಪನವರ ರಾಜೀನಾಮೆ ತಗೊಂಡ್ರಲ್ಲ ನಿಮ್ ಹೈಕಮಾಂಡ್, ಯಡಿಯೂರಪ್ಪ ಕರಪ್ಷನ್ ಮಾಡಿದಾರೆ ಅಂತ ಪ್ರೂವ್ ಆಗಿತ್ತ? ಹಾಗಾದ್ರೆ ವಾಲ್ಮೀಕಿ ಹಗರಣದ ಏನು ಆಯೋಗದ ಹಗರಣ ಇದೆ ಅದನ್ನು ಜನಗಳು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ನೀವು ರೈಸ್ ಮಾಡಿದಂತ ಕ್ವಶನ್ ನಂಬರ್ 1 ಮಾನ್ಯ ಸಿದ್ದರಾಮಯ್ಯವರೇ ಒಪ್ಕೊಂಡ್ಬಿಟ್ಟವ್ರೆ. ನಾವೇ ಹೇಳ್ತಾ ಇದೀವಲ್ಲ, ಅವರು ಹೇಳ್ತಾರೆ ಎಸ್ ಈ ಹಗರಣ ಆಗಿದೆ, ಅದು 85 ಕೋಟಿ ಹಗರಣ, ₹1 ಒಂದೇ, 85 ಕೋಟಿದ್ದು ಸೇಮ್, ಇಟ್ಸ್ ಎ ಹಗರಣ. ನಂಬರ್ 1. ನಂಬರ್ 2, ದಿಸ್ ಪ್ರೊಸೆಸ್ ಇಟ್ ಸೆಲ್ಫ್ ಈಸ್ 1 ಮಿನಿಟ್ ಡಿಸ್ಟ್ರಿಬ್ಯೂಷನ್ ಆಫ್ ದ ಫಂಡ್ ಪ್ರೊಸೆಸ್ ಇಟ್ ಸೆಲ್ಫ್, ಸಿಸ್ಟಮ್ ಇಟ್ ಸೆಲ್ಫ್ ಈಸ್ ರಾಂಗ್ ಅನ್ನೋದನ್ನು ಕ್ವಶನೇಬಲ್. ಯಾಕಂದ್ರೆ ನಿಮ್ಮ ಬೋವಿ ಜನಾಂಗದ ಬಂದಾಗ ನಿಮ್ಮೊಟ್ಟಿಗೆ ಇದ್ದಂತಹ ಗೂಳಿಹಟ್ಟಿ ಶೇಖರ್ ಅವರು ಹೇಳ್ತಾರೆ 100 crores ಆಫ್ ಬೋವಿ ಜನಾಂಗದ ದುಡ್ಡನ್ನು ಬೇರೆ ಬೇರೆ ಫಲಾನುಭವಿಗಳ ಹೆಸರಲ್ಲಿ ವಿಡ್ರಾ ಮಾಡಿದ್ದಾರೆ ಅನ್ನೋದು ಮಾತನ್ನು ಹೇಳ್ತಾರೆ. ಇವರು ಅದಕ್ಕೊಂದು ಒಬ್ಬರನ್ನು, ಇನ್ನೊಂದು ದೇವರಾಜ ಅರಸು ಟರ್ಮಿನಲ್ ಕೇಸಲ್ಲಿ ಒಬ್ಬರನ್ನು ಅರೆಸ್ಟ್ ಮಾಡಿದ್ದಾರೆ. ವಿ ಕ್ಯಾನ್ ಸಿ ಪೊಲಿಟಿಕಲ್ ಫೈಟ್. ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಕೇಂದ್ರ ಸರ್ಕಾರದಿಂದ ಎಸ್ ಇಲ್ಲಿ ಬ್ಯಾಂಕಲ್ಲೂ ಫ್ರಾಡ್ ಆಗಿದೆ, ಇಟ್ ಗೋಸ್ ಟು ಆಟೋಮೆಟಿಕಲಿ ಟು ಎ CBI, ಇಟ್ ಗೋಸ್ ಟು ಆಟೋಮೆಟಿಕಲಿ ಎ PML ಆಕ್ಟ್ ಬರುತ್ತೆ, EDಗೆ ಹೋಗಲೇಬೇಕು. ದರ್ ಇಸ್ ನೋ ಕ್ವಶನೇಬಲ್. ಈಗ ಕಾಂಗ್ರೆಸ್ ಗವರ್ಮೆಂಟ್ ಅವರು ಯಾಕೆ ED ಹೋಗುದಂತ ಐ ಡೋಂಟ್ ಅಗ್ರಿ. ಇಟ್ ಶುಡ್ ಗೋ, ಇಟ್ ಕಮ್ಸ್ ಅಂಡರ್ PML ಆಕ್ಟ್, ಬರಲೇಬೇಕದು. ಯಾಕಂದ್ರೆ ದರ್ ಇಸ್ ಎ ಬ್ಯಾಂಕ್ ಫ್ರಾಡ್ ಆಲ್ಸೋ.
ಆಫೀಸರ್ಸ್, ಬ್ಯಾಂಕಿನ ಆಫೀಸರ್ಸ್ಗಳು ಇನ್ವಾಲ್ವ್ ಆಗಿರೋದ್ರಿಂದ ಇಟ್ ಆಟೋಮೆಟಿಕ್ಲಿ ಗೋಸ್ ಟು CBI. And who advised them? ಹೌದು, Who advised them? ಅಲ್ಲ 1 minute, ಅದು ಯಾಕೆ ನಿಮ್ಮ ಬ್ಯಾಂಕಿನ ಅಧಿಕಾರಿಗಳೇ ಲೆಟರ್ ಬರೆದಿದ್ದಾರೆ CBIಗೆ, ಬರೀಲೇಬೇಕು. Because bank comes under CBI investigation. Yes. More than 25,000 rupees fraud, it comes straight away to a CBI investigation. So ಅದು ಹೋಗಿದೆ, ED ಅವರು ಅರೆಸ್ಟ್ ಮಾಡಿದ್ದಾರೆ. And you are not waiting for even ED report. ನೀವು ED ರಿಪೋರ್ಟ್ಗೂ ವೇಟ್ ಮಾಡ್ತಾ ಇಲ್ಲ. ಈವನ್ ನಿಮ್ಮ ಏಜೆನ್ಸೀಸ್ ಇನ್ನೂ ಹೇಳಿಲ್ಲ ಇದರಲ್ಲಿ CM ಅವರು ಇದ್ದಾರೆ ಅಂತ ಹೇಳಿಲ್ಲ. ಅಲ್ಲ, ಪ್ರೈಮ ಫೇಸಿ ಇನ್ನು ಏನು ನಿಮ್ಮ ED ಏಜೆನ್ಸೀಸ್ ಹೇಳಿಲ್ಲ. ಸೊ ಬೋತ್ ವೇ ದೇ ಆರ್ ಫೇಸಿಂಗ್ ಇನ್ವೆಸ್ಟಿಗೇಷನ್. ಒಂದು SIT ಅವ್ರದ್ದೇ ಆದ SIT ಮಾಡ್ಕೊಂಡಿದ್ದಾರೆ, ಅಲ್ಲೂ ಕೆಲವು ಜನ ಅರೆಸ್ಟ್ ಆಗಿದ್ದಾರೆ. ಇಲ್ಲಿ ಸಚಿವರಾಗಿದ್ದಂತಹ ನಾಗೇಂದ್ರ ಅವರು ಅರೆಸ್ಟ್ ಆಗಿದ್ದಾರೆ. ದದ್ದಲ್ ಅವರನ್ನು ಕರೆದು ನೋಟಿಸ್ ಕೊಟ್ಟುಬಿಟ್ಟು ವಿಚಾರಣೆ ಮಾಡಿದ್ದಾರೆ, ಅವರನ್ನೆಲ್ಲೂ ಅರೆಸ್ಟ್ ಮಾಡಿಲ್ಲ. ನೀವು ಇನ್ನೂ ಕೆಲವರು ಶರಣ್ ಪ್ರಕಾಶ್ ಅವರ ಹೆಸರನ್ನು ಹೇಳ್ತಿದ್ರಿ, ಅವರನ್ನು ಇನ್ನು ED ಅವರು ಕರೆದಿಲ್ಲ. ಎಲ್ಲೋ ಒಂದು ಗುಮಾನಿ ಬಂತು, ಆತಿಕ್ ಅವರಿಗೆ ನೋಟಿಸ್ ಇಶ್ಯೂ ಆಗುತ್ತೆ ಅನ್ನುವ ಬಂತು, ಅದು ಇನ್ನೂ ಬಂದಿಲ್ಲ. ದೇ ಮೇ ಬಿ ಆಲ್ಸೋ ಡೂಯಿಂಗ್ ಲಾಟ್ ಆಫ್ ಇನ್ವೆಸ್ಟಿಗೇಷನ್. ಒಂದೇ ಸಲ ಸೊರೇನ್ ಥರ ಆಗಬಾರ್ದು. ಇನ್ವೆಸ್ಟಿಗೇಷನ್ ಮಾಡಿ ED ಅವರು ಒಳಗಡೆ ಹಾಕಿ ಇನ್ನೊಂದು ತಿಂಗಳು ಬಿಟ್ಟು ರಾಜೀನಾಮೆ ಕೊಟ್ಟು ಒಳಗಡೆ ಹೋಗಿ ಹೊರಗಡೆ ಬಂದು ಕ್ಲೀನ್ ಚೀಟ್ ತೊಗೊಂಬಂದು ಪುನಃ ಬಂದು CM ಪದವಿಯನ್ನು ಅಲಂಕರಿಸುವಾಗೆ ಆಗಬಾರ್ದು. ಇಫ್ ಇಟ್ ಈಸ್ ಲೈಕ್ ದ್ಯಾಟ್, ಇನ್ನೊಂದು ಕಡೆ ಅರವಿಂದ್ ಕೇಜ್ರಿವಾಲ್ ಒಳಗಡೆ ಹೋಗಿದ್ದಾರೆ, ಜೈಲಲ್ಲಿ ಇದ್ದುಕೊಂಡು ಡೆಲ್ಲಿ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ದಿಸ್ ಅ ಫೇಟ್ ಆಫ್ ಇಂಡಿಯಾ. ನೀವು ಹೇಳಿದ್ರಲ್ಲ, ದಿಸ್ ಇಸ್ ಅ ಫೇಟ್, ರಿಯಲ್ ಫೇಟ್. ಯಾರು ಯಾರನ್ನು ನಂಬಬೇಕು, ಯಾವ ಏಜೆನ್ಸಿ ನಂಬಬೇಕು, ಯಾರ ಏಜೆನ್ಸಿ ಯಾವುದರಲ್ಲಿ ಅಂಡರ್ ಪ್ರೆಷರಲ್ಲಿ ಮಾಡುತ್ತೋ ನಿಜವಾಗಿ ಮಾಡುತ್ತೋ ಅನ್ನೋದು ಕನ್ಫ್ಯೂಷನಲ್ಲಿ ಇವತ್ತು ಭಾರತದ ಜನತೆ ಇದ್ದಾರೆ. ನೀವು ಹೇಳಿದಂಗೆ SIT ಈಸ್ ಅಂಡರ್ ರಾಜ್ಯ ಸರ್ಕಾರ ಆದರೆ ED ಈಸ್ ಅಂಡರ್ ಕೇಂದ್ರ ಸರ್ಕಾರ. ಇಫ್ SIT ಕ್ಯಾನ್ ಬಿ ಕಂಟ್ರೋಲ್ಡ್ ಬೈ ರಾಜ್ಯ ಸರ್ಕಾರ ಅಂತ ಇದ್ರೆ ವೈ ನಾಟ್ CBI ಕ್ಯಾನ್ ಬಿ ಕಂಟ್ರೋಲ್ಡ್ ಬೈ ಸೆಂಟ್ರಲ್ ಗವರ್ಮೆಂಟ್ ಅನ್ನುವ ಕ್ವಶನ್ ಇವತ್ತು ಡಿಸ್ಕಷನ್ಗಳನ್ನು ನೋಡುವಾಗ ತೂತು ಮೈ ಏನು ನಾವು ಮಾಡ್ತೀವಲ್ಲ ಅದನ್ನು ನೋಡುವಾಗ ಜನಗಳಿಗೆ ಅರ್ಥ ಆಗ್ತಾ ಇದೆ. ಇದು ಆಗಬೇಕಾದ್ರೆ ಅದು ಆಗ್ಬೋದಲ್ವಾ, ಇದನ್ನು ಇವ್ರು 6 ಹಾಕಬೇಕಾದ್ರೆ ಅವರನ್ನು ಅವ್ರು 6 ಹಾಕ್ಬೋದಲ್ವಾ. ಈಗ ದೇವರಾಜ ಅರಸು ಟರ್ಮಿನಲ್ ಇವ್ರು ಹಾಕಿದ ಕೂಡಲೇ ಏನಾಯ್ತು, ರಿವೆಂಜ್ ಪಾಲಿಟಿಕ್ಸು. ಇಲ್ಲಿವರೆಗೆ ಅರೆಸ್ಟ್ ಮಾಡಿಲ್ಲ, ಈಗ ಇವ್ರು ಎತ್ತಿದ ಕೂಡಲೇ ತಗೊಂಡೋಗಿ ಒಬ್ಬರನ್ನ ಹಾಕ್ಬಿಟ್ರು. ಬೋವಿ ಜನಾಂಗದ ಸುಮ್ಮನೆ ಇದ್ರು, ಈಗ ಇದನ್ನು ಎತ್ತಿದ ಕೂಡಲೇ 21 ಹಗರಣಗಳು ಲಿಸ್ಟಿಗೆ ಬಂತು. ಜನಗಳು ಟುಡೇ ಮತದಾರರು ಆ್ಯಂಡ್ ಲುಕ್ಸ್ ಲೈಕ್ ಫೂಲ್ಸ್ ಅಬ್ಸರ್ವಿಂಗ್ ಇಟ್, ಟಾಕಿಂಗ್ ಅಬೌಟ್ ಇಟ್. ಈಗ ನಾಳೆ ಪಾದಯಾತ್ರೆಗೆ ಹೊರಟುವವರು ಮೂರ್ಖರಾಗಬಾರ್ದು ಅನ್ನುವ ಕನ್ಸರ್ನ್. ಸರ್, ಇದರೊಳಗೆ 2 ವಿಷಯ ಇದೆ ಸರ್. ಭ್ರಷ್ಟಾಚಾರ ಅನ್ನೋದು ಒಂದು ಸಾಮಾಜಿಕ ಪಿಡುಗಾಗಿದೆ. ಈಗ ಎಲ್ಲ ಸರ್ಕಾರಗಳಲ್ಲಿದೆ. ಆದರೆ ಸರ್ಕಾರಗಳು ಹೆಂಗೆ ಪ್ರತಿಕ್ರಿಯೆ ಕೊಡ್ತವೆ, ಹೆಂಗೆ ರಿಯಾಕ್ಟ್ ಮಾಡ್ತವೆ ಅನ್ನೋದು ಬಹಳ ಮುಖ್ಯ. 21 ಪ್ರಕರಣಗಳು, ನಿಗಮಗಳ ಪ್ರಕರಣಗಳು ಭ್ರಷ್ಟಾಚಾರ ಆದಾಗ BJP ಸರ್ಕಾರದಲ್ಲಿ ಅವರ ರಕ್ಷಣೆ, ಅವರ ಪೋಷಣೆ, ಅವ್ರ ಜೊತೆ ಕೈ ಜೋಡಿಸಿದ್ರು BJP ಸರ್ಕಾರದವರು. ನಮ್ಮ ಸರ್ಕಾರದಲ್ಲಿ ನೀವು ಯಾವಾಗ ತಂದ್ರಿ ಸರ್? ಅದರಲ್ಲಿ ನಿಮ್ಮೇಲೆ ಆರೋಪ ಬಂದ ನೀವು ತರ್ತೀರಾ? ಅದಲ್ಲ, ಅದಕ್ಕಿಂತ ಮುಂಚೆ ಏನಾಗಿತ್ತು ಸರ್? ಸರ್, ಕೊರೋನಾ ತನಿಖೆ ನಡೀತಾ ಇದೆ, PSI ನಡೀತಾ ಇದೆ, ಜೈಲಿಗೆ ಹೋಗಿದಾರಪ್ಪ ಮೊನ್ನೆ ಯಾರೋ ಅಕ್ಕಿ ಕಳ್ಳ ಅಂತ ಹೇಳಿ ಉತ್ತರ ಕರ್ನಾಟಕ ಅಭ್ಯರ್ಥಿ ಆದಂತವ್ರು ಜೈಲಿಗೆ ಹೋಗಿದ್ದಾನೆ. ಮೈ ಸಿಂಗಲ್ ಕ್ವಶನ್ ಟು ಯು, ಲಾಸ್ಟ್ ಕ್ವಶನ್ ಟು ಯು. PSI ಹಗರಣದಲ್ಲಿ ಅಮೃತ್ ಪೌಲ್ ಅರೆಸ್ಟ್ ಆಗ್ತಾರೆ. ಲಾಟ್ ಆಫ್ ಇನ್ಸ್ಪೆಕ್ಟರ್ಸ್ ವಿಲ್ ಗೆಟ್ ಅರೆಸ್ಟ್. ಇಡೀ ಎಕ್ಸಾಮಿನೇಷನ್ ಕ್ಯಾನ್ಸಲ್ ಆಗುತ್ತೆ. ಸಾವಿರಾರು ಜನ ಅಭ್ಯರ್ಥಿಗಳು ಬೀದಿ ಬರ್ತಾರೆ. ನೋ ಮಿನಿಸ್ಟರ್ಸ್ ಆರ್ ಟೇಕನ್ ನೈತಿಕತೆ ಆ್ಯಂಡ್ ರಿಸೈನ್ಡ್. ವೈ? ಆಗಿನ CM ರಿಸೈನ್ ಮಾಡಿಲ್ಲ, ಆಗಿನ ಗೃಹ ಮಂತ್ರಿಗಳು ರಿಸೈನ್ ಮಾಡಿಲ್ಲ, ಏನು ಮಾಡಿಲ್ಲ. ನೀವು ಇವತ್ತು ವಾಲ್ಮೀಕಿ ಹಗರಣದಲ್ಲಿ ನೈತಿಕತೆಯ ರಾಜೀನಾಮೆ ಕೇಳಬೇಕಿದ್ರೆ ಅವರ ಸಿಗ್ನೇಚರ್ ಇಲ್ಲ ಅಂದ್ರೂ ಆ ಡಿಪಾರ್ಟ್ಮೆಂಟ್ ಅವ್ರದೇ ಅನ್ನುವ ನೈತಿಕತೆಯ ಕ್ವಶನ್ ಮಾಡ್ತಾ ಇದ್ರೆ ಅಲ್ಲಲ್ಲ, ನಾನು ಅದನ್ನೇ ಕೇಳ್ತಿರೋದು. PSI ಹಗರಣ ಇರುವಾಗ ಹೂ ಇಸ್ ಹೆಡಿಂಗ್ ದ ಗವರ್ಮೆಂಟ್? ಸರ್, ಹಾಗಾದ್ರೆ who is heading the government? Who is heading the government? Who was heading the department? Why he is not resigned? ಸರ್, ಹಾಗಾದ್ರೆ ಕ್ಲೀನ್ ಚಿಟ್ DK ಶಿವಕುಮಾರ್ ಸಿದ್ದರಾಮಯ್ಯ ಕೊಡ್ತಾರೆ, ಸಿದ್ದರಾಮಯ್ಯ DK ಶಿವಕುಮಾರ್ ಕೊಡ್ತಾ ಇದ್ದಾರೆ ಸರ್. Who is giving the clean chit, sir? Who is clean chit? You are just lying on mood of the you should have replied in the assembly. Why did you run away? Why did you run away?
ನಾನು We will ಮೂಡ decide ನಾನು- everywhere. ನಾನು Why did ಮೂಡಕ್ಕೆ you ನಾನು announce ಮೂಡಕ್ಕೆ assembly? ಬರ್ತಾನೆ ಇಲ್ಲ. ಸದನದಲ್ಲಿ ಯಾಕೆ ನೀವು ನಾನು ಸದನದಲ್ಲಿ ಮೂಡಕ್ಕೆ ಉತ್ತರ ಕೊಡ್ಬೇಕಾದ್ರೆ ಮೂಡಕ್ಕೆ ಯಾಕೆ ನಾನು- ಉತ್ತರ ಕೊಡ್ಬೇಕಾಗಿತ್ತಲ್ಲ? ನಾನು ಮೂಡಕ್ಕೆ ಬರ್ತಾ ಇಲ್ಲ. ಕಳ್ಕೊಂಡ್ಬಿಟ್ಟಿದ್ದೀರಿ ನಾನು ನೀವು. ಮೂಡಕ್ಕೆ ಬರ್ತಾ ಇಲ್ಲ. ನಾನು ವಾಲ್ಮೀಕಿದೇ ಹಗರಣವನ್ನು ಒಪ್ಕೊಂಡು ನೀವು ಹೇಳಿದಂಗೆ CM ಅವರ ಡಿಪಾರ್ಟ್ಮೆಂಟು ಟ್ರೆಜರರಿ ಕಮ್ಸ್ ಅಂಡರ್ CM, ಹಣಕಾಸು ಇಲಾಖೆ CM ಅಂಡರಲ್ಲಿ ಬರುತ್ತೆ. ಅವರು ರಿಸೈನ್ ಮಾಡಬೇಕು, ನೈತಿಕತೆ ಒತ್ತು ಅಂತ ಹೇಳಬೇಕಾದ್ರೆ PSI ಹಗರಣದಲ್ಲಿ ಆಗಿನ CM, ಆಗಿನ ಗೃಹ ಮಂತ್ರಿಗಳು ನೈತಿಕತೆ ಹೊತ್ತು ಈವನ್ ಯಾಕೆ ರಾಜೀನಾಮೆ DG ಮಾಡಿಲ್ಲ? ರಿಕ್ರೂಟ್ಮೆಂಟ್ 6 ತಿಂಗಳು ಜೈಲು ಒಳಗಡೆ ನಿಮ್ಮವರೇ ಹಾಕಿ SIT ಆಗಲೂ SIT ಮಾಡಿರೋದು ಮಾಡಿಬಿಟ್ಟು ನಿಮ್ಮವರೇ ಒಳಗಡೆ ಹಾಕ್ಬಿಟ್ಟು ಎಕ್ಸಾಮ್ ಕ್ಯಾನ್ಸಲೇಷನ್ ಆಯಿತು. ಇಡೀ ಎಷ್ಟು ಕ್ಯಾಂಡಿಡೇಟ್ಸ್ಗಳು ರೋಡಿಗೆ ಬಂದರು, ಎಕ್ಸಾಮಿನೇಷನ್ ಪ್ರೊಸೆಸ್ ಬಗ್ಗೆನೇ ಇದಾಯಿತು. ಆಗ ಯಾವ ಮಿನಿಸ್ಟರ್ಗಳು ನೈತಿಕತೆ ಹೊತ್ತು Yes, sir. ರಾಜೀನಾಮೆ ಯಾಕೆ Right. ಕೊಟ್ಟಿಲ್ಲ ಅನ್ನೋದು Right, sir. Thank you.